Dear friends, welcome to Gnana Gangotri. ಸೊ ಜ್ಞಾನ ಗಂಗೋತ್ರಿ ವತಿಯಿಂದ KS ಪರೀಕ್ಷೆಗೆ ತಯಾರಿ ನಡೆಸ್ತಾ ಇರ್ತಕ್ಕಂಥವ್ರಿಗೆ ಒಂದು ಹೊಸ ಪ್ರೋಗ್ರಾಮ್ ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ಇದನ್ನ ನಾವು ಮಿಷನ್ KS 360 ಅಂತ ಕರಿತೀವಿ. ಸೊ ಇದರಲ್ಲಿ ಪ್ರಿಲಿಮ್ಸ್ ಗೆ ಸಂಬಂಧಪಟ್ಟಂತೆ, ಮೇನ್ಸ್ ಗೆ ಸಂಬಂಧಪಟ್ಟಂತೆ ಮತ್ತು ಮೆಂಟರ್ಶಿಪ್ ಪ್ರೋಗ್ರಾಮ್ ಕೂಡ ಇರುತ್ತೆ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಏನೇನ್ ಫೀಚರ್ಸ್ ಇರುತ್ತೆ ಅಂತ ಕಂಪ್ಲೀಟ್ ಆಗಿ ನಾವು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತೀವಿ. ಸೊ ಇದನ್ನ ನೀವು ವಿಡಿಯೋನ ಪಾಸ್ ಮಾಡ್ಕೊಂಡು ಏನೇನ್ ಫೀಚರ್ಸ್ ಇರುತ್ತೆ ಅನ್ನೋದನ್ನ ನೋಡ್ಕೊಳ್ಬಹುದಾಗಿರುತ್ತೆ. ಸೊ ಇದರಲ್ಲಿ ನಿಮ್ಗೆ ಆಸಕ್ತಿ ಇದ್ರೆ ಈ ಸಂಖ್ಯೆಗಳಿಗೆ ನೀವು ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಬಹುದಾಗಿರುತ್ತೆ. With this, let's get into today's Inquest current affairs for the date of 25th March 2022. ಸೊ ಈ ಎಲ್ಲ ಪ್ರಚಲಿತ ಘಟನೆಗಳನ್ನ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಎಲ್ಲ ದಿನಪತ್ರಿಕೆಗಳಿಂದ ಸೋರ್ಸ್ ಮಾಡಿರ್ತೇವೆ. And at the end of the presentation, we will have given Inquest challenge quiz. ಇದರಲ್ಲಿ first and students who give the correct answers will be acknowledged in the ನೆಕ್ಸ್ಟ್ ಪ್ರೆಸೆಂಟೇಷನ್ ಅಂಡ್ ಆರ್ಟಿಕಲ್ಸ್ ಮಧ್ಯದಲ್ಲೂ ಕೂಡ ಒಂದು ಪ್ರಶ್ನೆಯನ್ನ ಕೇಳಿರ್ತೀವಿ, ಅದನ್ನು ಕೂಡ ನೀವು ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಬಹುದಾಗಿರುತ್ತೆ. ಈ ಎಲ್ಲಾ ಚಟುವಟಿಕೆಗಳು ನಿಮ್ಮ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರುತ್ತೆ. ಸೊ ಬಿಫೋರ್ ಸ್ಟಾರ್ಟಿಂಗ್ ಟುಡೇಸ್ ಸೆಷನ್, ದೀಸ್ ಆರ್ ದಿ ಕೀ ಆನ್ಸರ್ಸ್ ಆಫ್ ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 118 ಅಂಡ್ ವಿ ಅಪ್ರಿಶಿಯೇಟ್ ಪವನ್, ದೇವರಾಜ್, ಬ್ರಿಜೇಶ್, Sharmishta, Basamma, Veerashiva, Mallappa, Ravi, Harshita, Pramod, and many others also have given correct answers. Thank you very much for your participation. With this, let's get into the first article. So, ivattina ಮೊದಲನೇ ಆರ್ಟಿಕಲ್ ನಿಮಗೆ essay writing ಗೆ. So, for example, ನಿಮಗೆ growing concerns of energy requirement in India. ಸೊ ಭಾರತದಲ್ಲಿ ಇಂಧನದ ಅಗತ್ಯತೆಯ ಒಂದು ಕನ್ಸರ್ನ್ ಅಥವಾ ಕಾಳಜಿ ಅಂತ ಏನಾದ್ರೂ ಎಸೆ ಬಂದಾಗ ಸೊ ಎಲ್ಲಾ ಪಾಯಿಂಟ್ಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈವನ್ ಅದರ್ವೈಸ್ ಜನರಲ್ ಸ್ಟಡೀಸ್ ಅಲ್ಲಿ ಸೊ ಭಾರತದ ಇಂಧನ ಕನ್ಸಂಪ್ಷನ್ ಮೇಲೆ ನಿಮ್ಗೆ ಪ್ರಶ್ನೆಗಳು ಕೂಡ ಬರ್ಬೋದು. ಸೊ ಅದಕ್ಕೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಆರ್ಟಿಕಲ್ ಆಗಿರುತ್ತೆ. ಸೊ ಇಲ್ಲಿ ನಾವೇನ್ ಡಿಸ್ಕಸ್ ಮಾಡ್ತಾ ಇದೀವಿ ಅಂದ್ರೆ ಎನರ್ಜಿ ಕನ್ಸ್ಯೂಮರ್ಸ್ ಇನ್ ದ ವರ್ಲ್ಡ್, ಅಂದ್ರೆ ಈ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲಾ ರಾಷ್ಟ್ರಗಳಲ್ಲಿ ಹೆಚ್ಚಿನ ಎನರ್ಜಿನ ಯಾವ ರಾಷ್ಟ್ರ ಕನ್ಸ್ಯೂಮ್ ಮಾಡ್ತಾ ಇದೆ ಅನ್ನೋ ಒಂದು ವರದಿ ರಿಲೀಸ್ ಆಗಿರುತ್ತೆ. ಆ ಒಂದು ವರದಿಯ ಆಧಾರದ ಮೇಲೆ ಈ ಆರ್ಟಿಕಲ್ ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಈ ಒಂದು ವರದಿಯ ಹೆಸರು ಏನು ಅಂದ್ರೆ ಇಂಡಿಯಾ ಎನರ್ಜಿ ಔಟ್ಲುಕ್ 2021 ಅಂತ ಕರಿತೀವಿ. ಈ ವರದಿಯನ್ನ ಬಿಡುಗಡೆ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿಯವರು ಬಿಡುಗಡೆ ಮಾಡಿರ್ತಕ್ಕಂಥ ಒಂದು ವರದಿಯಾಗಿದೆ. ಹಾಗಿದ್ರೆ ಈ ಒಂದು ವರದಿಯ ಪ್ರಕಾರ ಇಂಡಿಯಾ ರ್ಯಾಂಕ್ಡ್ ಥರ್ಡ್ ಲಾರ್ಜೆಸ್ಟ್ ಪ್ರೈಮರಿ ಎನರ್ಜಿ ಕನ್ಸ್ಯೂಮರ್ ಇನ್ ದ ವರ್ಲ್ಡ್. ಸೊ ಭಾರತ ದೇಶವು ವಿಶ್ವದ 3ನೇ ಅತಿ ದೊಡ್ಡ ಪ್ರಾಥಮಿಕ ಇಂಧನ ಗ್ರಾಹಕ ಸ್ಥಾನವನ್ನ ಪಡೆದಿರುತ್ತೆ. ಹಾಗಿದ್ರೆ ಮೊದಲನೇ ಸ್ಥಾನದಲ್ಲಿ ಯಾವ್ದಿರುತ್ತೆ ಅಂತ ನಿಮ್ಗೆ ಪ್ರಶ್ನೆ ಕೇಳಿದ್ರೆ ಯು ಶುಡ್ ನೋ ಇಟ್ ಇಸ್ ಚೈನಾ, ಅಂಡ್ ಸೆಕೆಂಡ್ ಪ್ಲೇಸ್ ಅಲ್ಲಿ ಯಾವ್ದಿರುತ್ತೆ ಅಂದ್ರೆ ಇಟ್ ಇಸ್ ಆಫ್ ಕೋರ್ಸ್ USA, ಅಂಡ್ ಥರ್ಡ್ ಪ್ಲೇಸ್ ಅಲ್ಲಿ ಸೊ ನಾವು ಪೊಸಿಷನ್ ನ ತೆಗೆದುಕೊಂಡಿರ್ತೀವಿ. ಹಾಗಿದ್ರೆ ಈ ಒಂದು ಹೈಡ್ರೋಕಾರ್ಬನ್ಸ್ ಏನಿದೆ, ಸೊ ಈ ಎಲ್ಲಾ ಇಂಧನಗಳನ್ನ ನಾವು ಕೆಮಿಕಲಿ ಹೈಡ್ರೋಕಾರ್ಬನ್ಸ್ ಅಂತ ಕರಿತೀವಿ. ಸೊ ಈ ಹೈಡ್ರೋಕಾರ್ಬನ್ಸ್ ಡಿಮ್ಯಾಂಡ್ ಏನಿದೆ ಭಾರತದಲ್ಲಿ ಅದನ್ನ ಮೀಟ್ ಮಾಡ್ಲಿಕ್ಕೆ ನಮ್ಮಲ್ಲಿ ಡೊಮೆಸ್ಟಿಕ್ ಪ್ರೊಡಕ್ಷನ್ ಕೂಡ ಇದೆ, ಮತ್ತೆ ಆಮದು ಕೂಡ ನಾವು ಮಾಡ್ಕೊಳ್ತಾ ಇದೀವಿ. ಹಾಗಿದ್ರೆ ಪ್ರಮುಖವಾಗಿ ಯಾವ ರಾಷ್ಟ್ರಗಳಿಂದ ನಾವು ಆಮದು ಮಾಡ್ಕೊಳ್ತಾ ಇದೀವಿ ಅಂದ್ರೆ ಮಿಡಲ್ ಈಸ್ಟ್, ಆಫ್ರಿಕಾ, ಯುರೋಪ್, ನಾರ್ತ್ ಅಮೆರಿಕಾ, ಸೌತ್ ಅಮೆರಿಕಾ ಮತ್ತೆ ಸೌತ್ ಈಸ್ಟ್ ಏಷ್ಯಾ ಅಂದ್ರೆ ಮಧ್ಯಪೂರ್ವ, ಆಫ್ರಿಕಾ, ಯುರೋಪ್, ಉತ್ತರ ಅಮೆರಿಕಾ, ದಕ್ಷಿಣ ಅಮೆರಿಕಾ, ಆಗ್ನೇಯ ವಾಯುವ್ಯ ರಾಷ್ಟ್ರಗಳಿಂದ ತೈಲ ಮತ್ತು ಅನಿಲ ಇವೆರಡುಗಳನ್ನ ನಾವು ಆಮದು ಮಾಡ್ಕೊಳ್ತಾ ಇದೀವಿ. ಹಾಗಿದ್ರೆ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ 2021 ಪ್ರಕಾರ ಭಾರತದ ಪ್ರಸ್ತುತ ಕನ್ಸಂಪ್ಷನ್ ಆಫ್ ಎನರ್ಜಿ ಎಷ್ಟು ಅಂದ್ರೆ ಇವಾಗ 100% ಆಫ್ ದಿ ಟೋಟಲ್ ಎನರ್ಜಿ ಅಂತ ಕನ್ಸ್ಯೂಮ್ ಮಾಡಿದ್ರೆ ಭಾರತ ದೇಶ ಮಾತ್ರ ಎಷ್ಟು ಎನರ್ಜಿನ ಕನ್ಸ್ಯೂಮ್ ಮಾಡ್ತಾ ಇದೆ ಅನ್ನೋದು ಹೇಳೋದಾದ್ರೆ 6.1% ಆಫ್ ಎನರ್ಜಿನ ಭಾರತ ರಾಷ್ಟ್ರ ಒಂದೇ ಕನ್ಸ್ಯೂಮ್ ಮಾಡ್ತಾ ಇದೆ. ಸೊ ಕಂಪೇರ್ ಟು ಆಲ್ ಅದರ್ ಕಂಟ್ರೀಸ್ ಅಥವಾ ಪುಟ್ ಟುಗೆದರ್ ಎಲ್ಲಾ ಕಂಟ್ರೀಸ್ ಸೇರಿಸ್ಕೊಂಡಾಗ ಭಾರತ ದೇಶದ ಕನ್ಸಂಪ್ಷನ್ 6.1% ಇರುತ್ತೆ. ಸೊ ಈ ಒಂದು 6.1% ಏನಿದೆ ಬೈ ದಿ ಟೈಮ್ ವಿ ರೀಚ್ 2050, ಸೊ 2050ಕ್ಕೆ ನಾವು ರೀಚ್ ಆಗೋ ವೇಳೆಗೆ ಸೊ ಈ ಒಂದು ಕನ್ಸಂಪ್ಷನ್ 9.8%ಗೆ ಹೆಚ್ಚಾಗ್ತಕ್ಕಂತ ಸಾಧ್ಯತೆ ಇದೆ. ಸೊ ಈ ಒಂದು ಗ್ರೋಯಿಂಗ್ ಡಿಮ್ಯಾಂಡ್ಸ್ ಏನಿದೆ, ಸೊ ಈ ಏರ್ತಾ ಇರ್ತಕ್ಕಂಥ ಬೇಡಿಕೆಯನ್ನ ನಾವು ಮೀಟ್ ಮಾಡ್ಲಿಕ್ಕೆ ಭಾರತ ಸರ್ಕಾರ ಅನೇಕ ಕಾರ್ಯತಂತ್ರಗಳನ್ನ ತೆಗೆದುಕೊಂಡಿರುತ್ತೆ. ಸೊ ಆ ಕಾರ್ಯತಂತ್ರಗಳು ಯಾವ್ದ್ಯಾವ್ದು ಅನ್ನೋದನ್ನ ನಾವು ಬ್ಲೂ ಕಲರ್ ಅಲ್ಲಿ ಮಾರ್ಕ್ ಮಾಡಿರ್ತೀವಿ. ಸೊ ದೇ ಆರ್ ವೆರಿ ಸಿಂಪಲ್ ಟು ಅಂಡರ್ಸ್ಟ್ಯಾಂಡ್. ಸೊ ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ ಅಂಡ್ ಗೋ ಥ್ರೂ ಆಲ್ ದೀಸ್ ಇನಿಷಿಯೇಟಿವ್ಸ್ ಆಫ್ ದಿ ಗವರ್ನಮೆಂಟ್. ಸೊ ಇದರಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು government has taken up development of national gas grid, city gas distribution network. ಸೊ ಭಾರತ ದೇಶವು ಈ ರಾಷ್ಟ್ರೀಯ ಗ್ಯಾಸ್ ಗ್ರಿಡ್ ಯೋಜನೆ ಮತ್ತೆ ಸಿಟಿ ಗ್ಯಾಸ್ ವಿತರಣಾ ಜಾಲಗಳನ್ನ ಅಭಿವೃದ್ಧಿ ಪಡಿಸ್ತಾ ಇದೆ ಟು ಸಪ್ಲೈ ಕ್ಲೀನ್ ಅಂಡ್ ಗ್ರೀನ್ ಎನರ್ಜಿ ಅನ್ನೋದಕ್ಕೆ. ಸೊ 2 ಉಪಕ್ರಮಗಳನ್ನ ಸ್ಟಾರ್ಟ್ ಮಾಡಿದೆ. ಸೊ ಅದಾದ್ಮೇಲೆ ನಮ್ಗೆಲ್ಲ ತಿಳಿದಿರೋ ಹಾಗೆ ಈ COP26 ಅಲ್ಲಿ ನಾವು ಪಂಚಾಮೃತ್ ಅಂತ ಒಂದು ಅನೌನ್ಸ್ ಮಾಡಿರ್ತೀವಿ. ಸೊ ಪಂಚಾಮೃತ್ ಅಲ್ಲಿ ಬರ್ತಕ್ಕಂಥ ಒಂದು ಪ್ರಮುಖ ಪಾಯಿಂಟ್ ಏನಂದ್ರೆ ಟು ಅಚೀವ್ 500 gigawatts ಆಫ್ ಇನ್ಸ್ಟಾಲ್ಡ್ ಕೆಪಾಸಿಟಿ ಫ್ರಮ್
ನಾನ್ ಫಾಸಿಲ್ ಫ್ಯೂಯಲ್ ಬೇಸ್ಡ್ ಕೆಪಾಸಿಟಿ ಅಂದ್ರೆ ಈ ಪಳೆಯುಳಿಕೆ ರಹಿತ ಇಂಧನ ಆಧಾರದ ಸಾಮರ್ಥ್ಯದಲ್ಲಿ 2030 ವೇಳೆಗೆ 500 ಗಿಗಾವ್ಯಾಟ್ಸ್ ಅಷ್ಟು ಎನರ್ಜಿನ ನಾವು ಪ್ರೊಡ್ಯೂಸ್ ಮಾಡ್ಬೇಕು ಅಂತ ಒಂದು ಟಾರ್ಗೆಟ್ ಅನ್ನ ಇಟ್ಕೊಂಡಿರ್ತೀವಿ. ಸೊ ಈ ಎಲ್ಲ ಟಾರ್ಗೆಟ್ಸ್ ಇಂದ ಭಾರತದ ಗ್ರೋಯಿಂಗ್ ಎನರ್ಜಿ ಕನ್ಸರ್ನ್ಸ್ ಏನಿದೆ, ಸೊ ಇದನ್ನ ಮೀಟ್ ಮಾಡ್ಲಿಕ್ಕೆ ನಮ್ಗೆ ಸಹಾಯ ಆಗುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ದಿ ಸೆಕೆಂಡ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಅನ್ ಅವಾರ್ಡ್. ಸೊ ಇದನ್ನ ನಾವು ಅಬೆಲ್ ಪ್ರೈಸ್ ಅಂತ ಕರಿತೀವಿ. ಸೊ ಈ ಅಬೆಲ್ ಪ್ರೈಸ್ ಅನ್ನೋದನ್ನ 2022ನೇ ಸಾಲಿಗೆ ಯಾರು ಕೊಟ್ಟಿರ್ತಾರೆ ಅಂದ್ರೆ ಡೆನಿಸ್ ಪಿ ಸುಲಿವಾನ್ ಅನ್ನೋರಿಗೆ ಕೊಟ್ಟಿರ್ತಾರೆ. ಸೊ ಇದ್ರ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಬರೋಣ. ಸೊ ಇದನ್ನ ಕೊಡ್ತಕ್ಕಂಥವ್ರು ಯಾರು ಅಂದ್ರೆ ನಾರ್ವೇಜಿಯನ್ ಅಕಾಡೆಮಿ ಆಫ್ ಸೈನ್ಸ್ ಅಂಡ್ ಲೆಟರ್ಸ್ ಅಂತ ಕರಿತೀವಿ. ಸೊ ಇದು ದಿಸ್ ಹ್ಯಾಸ್ ಅವಾರ್ಡೆಡ್ ಅಬೆಲ್ ಪ್ರೈಸ್ ಫಾರ್ ದ ಇಯರ್ 2022. ಸೊ ಇದು 2022ಕ್ಕೆ ಸಂಬಂಧಪಟ್ಟ ಒಂದು ಪ್ರಶಸ್ತಿ ಆಗಿರುತ್ತೆ. ಸೊ ಈ ವ್ಯಕ್ತಿ ಯಾರಂದ್ರೆ ಈಸ್ ಅನ್ ಅಮೆರಿಕನ್ ಮ್ಯಾಥಮ್ಯಾಟಿಷಿಯನ್ ಡೇನಿಯಲ್ ಪಾರ್ನೆಲ್ ಸುಲಿವನ್ ಅಂತ ಕರಿತೀವಿ. ಸೊ ಇವರೊಬ್ರು ಅಮೆರಿಕದ ಗಣಿತಜ್ಞ ಆಗಿರ್ತಾರೆ. ಸೊ ಇವರಿಗೆ ಈ ವರ್ಷದ ಅಬೆಲ್ ಪ್ರಶಸ್ತಿ ಬಂದಿರುತ್ತೆ. ಯಾವ ಕ್ಷೇತ್ರಕ್ಕೆ ಅಬೆಲ್ ಪ್ರಶಸ್ತಿ ಕೊಟ್ಟಿರ್ತಾರೆ ಅಂದ್ರೆ ಸೊ ಟೋಪಾಲಜಿ ಅಂತ ಕರಿತೀವಿ. ಸೊ ಕನ್ನಡದಲ್ಲಿ ಇದನ್ನ ಸ್ಥಳಶಾಸ್ತ್ರ ಅಂತ ಕರಿತೀವಿ. ಟೋಪಾಲಜಿಯಲ್ಲಿ ಬರ್ತಕ್ಕಂಥ ಆಲ್ಜಿಬ್ರಾ, ಜಿಯೋಮೆಟ್ರಿಕ್ ಮತ್ತೆ ಡೈನಾಮಿಕಲ್ ಆಸ್ಪೆಕ್ಟ್ಸ್ ಅಲ್ಲಿ ಇವರು ಕಾಂಟ್ರಿಬ್ಯೂಷನ್ಸ್ ನ ಕೊಟ್ಟಿರ್ತಾರೆ. ಸೊ ಇದರ ಸಲುವಾಗಿ ಇವರಿಗೆ ಈ ಅವಾರ್ಡ್ ಅನ್ನ ಕೊಟ್ಟಿರ್ತಾರೆ. ಸೊ ಟೋಪಾಲಜಿ ಅಂದ್ರೆ ಏನು? ಟೋಪಾಲಜಿ ಇಸ್ ಅ ಫೀಲ್ಡ್ ಆಫ್ ಮ್ಯಾಥಮೆಟಿಕ್ಸ್. ಅಂದ್ರೆ ಈ ಸ್ಥಳಶಾಸ್ತ್ರ ಅನ್ನೋದು ಗಣಿತ ಶಾಸ್ತ್ರದಲ್ಲಿ ಬರ್ತಕ್ಕಂಥ ಒಂದು ಕ್ಷೇತ್ರವಾಗಿರುತ್ತೆ. ಸೊ ಇದರ ಜನನ ಆಗಿದ್ದು 19th ಸೆಂಚುರಿಯಲ್ಲಿ ಇದು ಹುಟ್ಕೊಳ್ಳುತ್ತೆ. ಸೊ 19ನೇ ಶತಮಾನದಲ್ಲಿ ಈ ಟೋಪಾಲಜಿ ಅನ್ನೋ ಒಂದು ಕಾನ್ಸೆಪ್ಟ್ ಹುಟ್ಕೊಳ್ಳುತ್ತೆ. ಸೊ ಈ ಬ್ರೀಫ್ ಆಗಿ ಹೇಳೋದಾದ್ರೆ ಇಟ್ ಹ್ಯಾಸ್ ಟು ಡೂ ವಿತ್ ಪ್ರಾಪರ್ಟೀಸ್ ಆಫ್ ಸರ್ಫೇಸಸ್ ದಟ್ ಡು ನಾಟ್ ಚೇಂಜ್ ವೆನ್ ದೇ ಆರ್ ಡಿಫಾರ್ಮ್ಡ್. ಅಂದ್ರೆ ಯಾವುದೇ ಒಂದು ವಸ್ತುವಿನ ಸರ್ಫೇಸ್ ಏನಿರುತ್ತೆ, ಅದರ ಮೇಲ್ಮೈ ಏನಿರುತ್ತೆ, ಅದನ್ನ ಡಿಫಾರ್ಮ್ ಮಾಡೋದ್ರಿಂದ ಬದಲಾಗೋದಿಲ್ಲ ಅನ್ನೋ ಒಂದು ಶಾಸ್ತ್ರವನ್ನ ನಾವು ಟೋಪಾಲಜಿ ಅಂತ ಕರಿತೀವಿ. ಸೊ ಇದರಲ್ಲಿ ಇವರು ಕೊಟ್ಟಿರ್ತಕ್ಕಂಥ ಕೊಡುಗೆಗೋಸ್ಕರ ಇವಾಗ ಅಬೆಲ್ ಪ್ರಶಸ್ತಿಯನ್ನ ಕೊಟ್ಟಿರ್ತಾರೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ದಿ ಥರ್ಡ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಭೂಮಿ ರಾಶಿ ಪೋರ್ಟಲ್ ಅಂತ ಕರಿತೀವಿ. ಸೊ ಇದು ನಮ್ಮ ಒಂದು ರೋಡ್ ಟ್ರಾನ್ಸ್ಪೋರ್ಟ್ ಮತ್ತೆ ಹೈವೇಸ್ಗೆ ಸಂಬಂಧಪಟ್ಟಂತೆ ಒಂದು ಪೋರ್ಟಲ್ ಆಗಿರುತ್ತೆ. ಸೊ ಈ ಪೋರ್ಟಲ್ ಏನು ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ಈ ಹೈವೇಸ್ ಅಥವಾ ಹೆದ್ದಾರಿಗಳನ್ನ ನಿರ್ಮಾಣ ಮಾಡ್ಬೇಕಾದ್ರೆ ಸೊ ಲ್ಯಾಂಡ್ ಅಕ್ವಿಸಿಷನ್ ಮಾಡ್ಬೇಕಾಗುತ್ತೆ. ಅಂದ್ರೆ ಭೂಮಿಯನ್ನ ಸರ್ಕಾರ ಅಕ್ವೈರ್ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಮುಂಚೆ ಇದು ಮ್ಯಾನ್ಯುಯಲಿ ನಡೀತಾ ಇತ್ತು. ಸೊ ಯಾರು ಲ್ಯಾಂಡ್ ಓನರ್ಸ್ ಇರ್ತಾರೆ ಅವ್ರಿಗೆಲ್ಲ ನೋಟಿಸಸ್ ಕಳ್ಸೋದು, ಆ ಪ್ರಾಸೆಸಿಂಗ್ ಎಲ್ಲ ಮ್ಯಾನ್ಯುಯಲಿ ನಡೀತಾ ಇತ್ತು. ಸೊ ಇವಾಗ ಇದಕ್ಕೆ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ನ ರೆಡಿ ಮಾಡಿರ್ತಾರೆ. ಸೊ ಆ ಡಿಜಿಟಲ್ ಪ್ಲಾಟ್ಫಾರ್ಮ್ ನ ನಾವು ಭೂಮಿ ರಾಶಿ, ಸೊ ಹೆಸರಲ್ಲೇ ಇದೆ ನೋಡಿ, ಭೂಮಿ ರಾಶಿ ಪೋರ್ಟಲ್ ಅಂತ ಕರಿತೀವಿ. ಸೊ ಇದರಿಂದ ಏನಾಗಿದೆ ಅಂದ್ರೆ ಈ ಪ್ರೋಸೆಸ್ ತುಂಬಾ ಫಾಸ್ಟ್ ಆಗಿ ನಡೆಯುತ್ತೆ. ಸೊ ಮುಂಚೆ ಒಂದು ಭೂಮಿಯನ್ನ ಅಕ್ವೈರ್ ಮಾಡ್ಕೊಳ್ಬೇಕಾಗಿದ್ರೆ ಸೊ ಇಲ್ಲಿ ನೋಡಿ 3 ರಿಂದ 6 ತಿಂಗಳು ತೆಗೆದುಕೊಳ್ತಾ ಇದ್ರು, ಬಿಕಾಸ್ ಅದು ಮ್ಯಾನ್ಯುಯಲ್ ಪ್ರೋಸೆಸ್ ಆಗಿತ್ತು. ಸೊ ಇವಾಗ ಅರ್ಧ ವಾರದಲ್ಲಿ ಕಂಪ್ಲೀಟ್ ಪ್ರೋಸೆಸ್ ಕಂಪ್ಲೀಟ್ ಆಗುತ್ತೆ. ಸೊ ದಿಸ್ ಇಸ್ ವಾಟ್ ಈಸ್ ದಿ ಇಂಪ್ರೂವ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ಕನ್ಸ್ಟ್ರಕ್ಷನ್ ಆಫ್ ರೋಡ್ಸ್. ಸೊ ದ ಭೂಮಿ ರಾಶಿ ಪೋರ್ಟಲ್ ಟು ಡಿಜಿಟಲೈಸ್ ದಿ ಲ್ಯಾಂಡ್ ಅಕ್ವಿಸಿಷನ್ ಪ್ರೋಸೆಸ್ ಫಾರ್ ನ್ಯಾಷನಲ್ ಹೈವೇಸ್. ನಾವು ಮುಂಚೆನೆ ಹೇಳಿದಾಗೆ ರಾಷ್ಟ್ರೀಯ ಹೆದ್ದಾರಿಗಳನ್ನ ನಿರ್ಮಾಣ ಮಾಡ್ಲಿಕ್ಕೆ ಮಾಡ್ತಾ ಇರ್ತಕ್ಕಂಥ ಒಂದು ಡಿಜಿಟಲೀಕರಣ ವ್ಯವಸ್ಥೆಯನ್ನ ನಾವು ಭೂಮಿ ರಾಶಿ ಪೋರ್ಟಲ್ ಅಂತ ಕರಿತೀವಿ. ಸೊ ಈ ಭೂಮಿ ರಾಶಿ ಪೋರ್ಟಲ್ ನ ಯೂಸ್ ಮಾಡ್ತಕ್ಕಂಥದ್ದು ಮ್ಯಾಂಡೇಟರಿ ಆಗಿರುತ್ತೆ. ಯಾವಾಗಿಂದ ಅಂದ್ರೆ 2018ನೇ ಇಸ್ವಿಯಿಂದ ಇದು ಮ್ಯಾಂಡೇಟರಿ ಆಗಿರುತ್ತೆ. ಸೊ ಇದರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಆಲ್ ಲ್ಯಾಂಡ್ ಅಕ್ವಿಸಿಷನ್ ನೋಟಿಫಿಕೇಶನ್ಸ್ ಆರ್ ಸಬ್ಮಿಟೆಡ್ ಆನ್ಲೈನ್ ಬೈ ದಿ ಕನ್ಸರ್ನ್ಡ್ ರೆವಿನ್ಯೂ ಅಫಿಷಿಯಲ್ಸ್ ಆಫ್ ದಿ ಸ್ಟೇಟ್ ಗವರ್ಮೆಂಟ್. ಅಂದ್ರೆ ಆ ರಾಜ್ಯದ ಕಂದಾಯ ಅಧಿಕಾರಿಗಳೇನಿರ್ತಾರೆ ಆ ಭೂಮಿಯನ್ನ ಅಕ್ವೈರ್ ಮಾಡ್ಕೊಳ್ಳಿಕ್ಕೆ ಅಥವಾ ಭೂಮಿ ಸ್ವಾಧೀನಕ್ಕೆ ಸಂಬಂಧಪಟ್ಟ ಅಧಿಸೂಚನೆಗಳನ್ನ ಈ ಆನ್ಲೈನ್ ಮುಖಾಂತರ ಸಲ್ಲಿಸುತ್ತದೆ. ಸೊ ಇಟ್ ಈಸ್ ಡ್ಯೂಲಿ ಡೆಸಿಗ್ನೇಟೆಡ್ ಆಸ್ ಕಾಂಪಿಟೆಂಟ್ ಅಥಾರಿಟಿ ಆಫ್ ಲ್ಯಾಂಡ್ ಅಕ್ವಿಸಿಷನ್, ಕಾಲಾ ಅಂತ ಕರಿತೀವಿ. ಸೊ ಇದನ್ನ ನಾವು ಭೂ ಸ್ವಾಧೀನಕ್ಕಾಗಿ ಸಮರ್ಥ ಪ್ರಾಧಿಕಾರ ಅಂತ ಕರಿತೀವಿ. ಸೊ ಇವರ ಮುಖಾಂತರ ಏನ್ ಮಾಡಲಾಗುತ್ತೆ ಅಂದ್ರೆ ಆನ್ಲೈನ್ ನೋಟಿಫಿಕೇಶನ್ಸ್ ನ ಮಾಡಲಾಗುತ್ತೆ. ಸೊ ಅದಾದ್ಮೇಲೆ ದಿಸ್ ವರ್ಕ್ ಈಸ್ ನೌ ಪೇಪರ್ಲೆಸ್. ಸೊ ಕಂಪ್ಲೀಟ್ ಆಗಿ ಇದನ್ನ ಕಾಗದ ರಹಿತವಾಗಿ ಮಾಡಿರ್ತಾರೆ. ಸೊ ಇದನ್ನ ಮಾಡಿರ್ತಕ್ಕಂಥ ಮೇನ್ ಪರ್ಪಸ್ ಏನು ಅಂದ್ರೆ ಟೈಮ್ ಪೀರಿಯಡ್, ಸೊ ಅದರ ಪ್ರೋಸೆಸ್ ನ ಕಾಲಾವಧಿಯನ್ನ ಕಡಿಮೆ ಮಾಡ್ತಕ್ಕಂಥದ್ದು, ಅಂಡ್ ಟು ಮೇಕ್ ದಿ ವರ್ಕ್ ಮೋರ್ ಎಫಿಷಿಯಂಟ್ ಅಂಡ್ ಟ್ರಾನ್ಸ್ಪರೆಂಟ್. ಅಂದ್ರೆ ಈ ಕೆಲಸಗಳನ್ನ ದಕ್ಷತೆ ಮತ್ತು ಪಾರದರ್ಶಕತೆಯಿಂದ ಮಾಡ್ಲಿಕ್ಕೆ ಮಾಡಿರ್ತಕ್ಕಂಥ ಒಂದು ಉಪಕ್ರಮವಾಗಿರುತ್ತೆ. ಸೊ ದ ನೆಕ್ಸ್ಟ್ ಆರ್ಟಿಕಲ್ ಇಸ್ ಪೇಸರ್ ಇನಿಷಿಯೇಟಿವ್ ಅಂತ ಕರಿತೀವಿ. ಸೊ ಇದು ನಮ್ಮ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸಸ್ ಅಥವಾ ಭೂ ವಿಜ್ಞಾನ ಸಚಿವಾಲಯಕ್ಕೆ ಸಂಬಂಧಪಟ್ಟಂತೆ ಒಂದು ಆರ್ಟಿಕಲ್ ಆಗಿರುತ್ತೆ. ಸೊ ಇದು ಯಾಕೆ ಇವಾಗ ಮತ್ತೆ ನ್ಯೂಸ್ ಅಲ್ಲಿ ಇದೆ ಅಂದ್ರೆ ಈ ಪೇಸರ್ ಇನಿಷಿಯೇಟಿವ್ ಏನಿರುತ್ತೆ ಇದನ್ನ ಮತ್ತೆ ಎಕ್ಸ್ಟೆಂಡ್ ಮಾಡಿರ್ತಾರೆ. ಸೊ ಭಾರತ ಸರ್ಕಾರ ಈ ಒಂದು ಇನಿಷಿಯೇಟಿವ್ ನ ಮತ್ತೆ ಎಕ್ಸ್ಟೆಂಡ್ ಮಾಡಿರೋದ್ರಿಂದ ಸೊ ಇದ್ರ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಬೇಕಾಗಿರುತ್ತೆ. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಪೇಸರ್ ಅಂತ ನಾವು ಅರ್ಥ ಮಾಡ್ಕೊಳ್ಳೋದಾದ್ರೆ ಪೋಲಾರ್ ಸೈನ್ಸ್ ಅಂಡ್ ಕ್ರಯೋಸ್ಪಿಯರ್ ರಿಸರ್ಚ್ ಸ್ಕೀಮ್ ಅಂತ ಕರಿತೀವಿ. ಸೊ ಇದರಲ್ಲಿ ಏನೇನ್ ಮಾಡ್ತಾರಂದ್ರೆ ಈ ಅಂಟಾರ್ಕ್ಟಿಕ್ ಪ್ರೋಗ್ರಾಮ್, ಇಂಡಿಯನ್ ಆರ್ಕ್ಟಿಕ್ ಪ್ರೋಗ್ರಾಮ್, ಸದರ್ನ್ ಓಷನ್ ಪ್ರೋಗ್ರಾಮ್ ಮತ್ತೆ ಕ್ರಯೋಸ್ಪಿಯರ್ ಅಂಡ್ ಕ್ಲೈಮೇಟ್ ಪ್ರೋಗ್ರಾಮ್ ಈಸ್ ಇಂಪ್ಲಿಮೆಂಟೆಡ್ ಸಕ್ಸಸ್ಫುಲಿ ಥ್ರೂ
NCPOR ಅಂತ ಕರಿತೀವಿ, ಅಂದ್ರೆ ನ್ಯಾಷನಲ್ ಸೆಂಟರ್ ಫಾರ್ ಪೋಲಾರ್ ಅಂಡ್ ಓಷನ್ ರಿಸರ್ಚ್ ಅಂತ ಕರಿತೀವಿ. ಸೊ ಈ ಒಂದು ಪೇಸರ್ ಇನಿಷಿಯೇಟಿವ್ ನ ಇಂಪ್ಲಿಮೆಂಟ್ ಮಾಡೋದು ಯಾರು ಅಂತ ಕೇಳಿದ್ರೆ ನಿಮ್ಗೆ ಗೊತ್ತಿರಬೇಕು, NCPOR ಅಂತ ಗೊತ್ತಿರಬೇಕು. ಸೊ NCPOR ಅಂದ್ರೆ ರಾಷ್ಟ್ರೀಯ ಧ್ರುವ ಮತ್ತು ಸಾಗರ ಸಂಶೋಧನೆ ಮಾಡ್ತಕ್ಕಂತ ಒಂದು ಇನಿಷಿಯೇಟಿವ್ ನ ನಾವು ಪೇಸರ್ ಇನಿಷಿಯೇಟಿವ್ ಅಂತ ಕರಿತೀವಿ. ಸೊ ಈ ಪೇಸರ್ ಇನಿಷಿಯೇಟಿವ್ ಅಲ್ಲಿ ಅವ್ರು ಏನೇನ್ ಮಾಡ್ತಾರೆ ಅಂದ್ರೆ ನಮ್ಮ ಒಂದು ಅಂಟಾರ್ಕ್ಟಿಕ್ ಕಾರ್ಯಕ್ರಮಗಳು, ಭಾರತೀಯ ಆರ್ಕ್ಟಿಕ್ ಕಾರ್ಯಕ್ರಮ, ದಕ್ಷಿಣ ಸಾಗರ ಕಾರ್ಯಕ್ರಮ, ಕ್ರಯೋಸ್ಪಿಯರ್ ಮತ್ತು ಹವಾಮಾನ ಕಾರ್ಯಕ್ರಮಗಳನ್ನು ಒಳಗೊಂಡಂತೆ ಧ್ರುವ ವಿಜ್ಞಾನ ಮತ್ತು ಕ್ರಯೋಸ್ಪಿಯರ್ ಸಂಶೋಧನೆ ಮಾಡೋದನ್ನ ನಾವು ಪೇಸರ್ ಕಾರ್ಯಕ್ರಮ ಅಂತ ಕರಿತೀವಿ. ಸೊ ಹಾಗಿದ್ರೆ ಕಳೆದ 3 ವರ್ಷಗಳಲ್ಲಿ ಈ ಪೇಸರ್ ನ ಮುಖಾಂತರ ಭಾರತದಲ್ಲಿ ಏನೇನು ಕಾರ್ಯಗಳನ್ನ ಮಾಡಲಾಗಿದೆ ಅಂತ ಬ್ರೀಫ್ ಮಾಡೋದಾದ್ರೆ, ಸೊ ಇಟ್ ಹ್ಯಾಸ್ ಕಂಡಕ್ಟೆಡ್ 39th and 40th ಇಂಡಿಯನ್ ಸೈಂಟಿಫಿಕ್ ಎಕ್ಸ್ಪೆಡಿಷನ್ ಅಂಡ್ ಅಟ್ ಅಂಟಾರ್ಕ್ಟಿಕಾ. ಸೊ ಅಂಟಾರ್ಕ್ಟಿಕಾದಲ್ಲಿ 39ನೇ ಮತ್ತು 40ನೇ ಭಾರತೀಯ ವೈಜ್ಞಾನಿಕ ಸಂಶೋಧನೆಗಳನ್ನ ಇದು ಕಾರ್ಯಗತಗೊಳಿಸಿದೆ. ಅದಾದ್ಮೇಲೆ 41st ಇಂಡಿಯನ್ ಸೈಂಟಿಫಿಕ್ ಎಕ್ಸ್ಪೆಡಿಷನ್ ಅಟ್ ಅಂಟಾರ್ಕ್ಟಿಕಾ. ಸೊ ಅಂಟಾರ್ಕ್ಟಿಕಾದಲ್ಲಿ 41ನೇ ಭಾರತೀಯ ವೈಜ್ಞಾನಿಕ ಸಂಶೋಧನೆಯನ್ನ ನಡೆಸಿದೆ. ಅದಾದ್ಮೇಲೆ ಫೀಲ್ಡ್ ಬೇಸ್ಡ್ ಸ್ಟಡೀಸ್ ವರ್ ಕಂಡಕ್ಟೆಡ್ ಇನ್ ದ ಲೇಕ್ಸ್ ಆಫ್ ಲಾರ್ಸ್ಮನ್ ಹಿಲ್ಸ್ ಮತ್ತೆ ಈಸ್ಟ್ ಅಂಟಾರ್ಟಿಕಾ. ಸೊ ಪೂರ್ವ ಅಂಟಾರ್ಟಿಕಾ ಮತ್ತೆ ಲಾರ್ಸ್ಮನ್ ಬೆಟ್ಟಗಳಲ್ಲಿ ಒಂದು ಸಂಶೋಧನೆಯನ್ನ ಕೂಡ ಕಂಡಕ್ಟ್ ಮಾಡಿರುತ್ತೆ. ಸೊ ಅದಾದ್ಮೇಲೆ ಎಸ್ಟಾಬ್ಲಿಷ್ಮೆಂಟ್ ಆಫ್ ಆಟೋಮಿಕ್ ವೆದರ್ ಸ್ಟೇಷನ್ಸ್, ಅಂದ್ರೆ ಸ್ವಯಂ ಚಾಲಿತ ಹವಾಮಾನ ಕೇಂದ್ರಗಳನ್ನ ಸ್ಥಾಪನೆ ಮಾಡಿದೆ. ಎಲ್ಲಿ ಸ್ಥಾಪನೆ ಮಾಡಿದೆ ಅಂದ್ರೆ ಮೈತ್ರಿ ಮತ್ತೆ ಭಾರತಿ ಸ್ಟೇಷನ್ಸ್ ಗಳಲ್ಲಿ ಸ್ವಯಂ ಚಾಲಿತ ಒಂದು ಹವಾಮಾನ ಕೇಂದ್ರಗಳನ್ನ ಸ್ಥಾಪನೆ ಮಾಡಿದೆ. ಸೊ ಇದೆಲ್ಲ ಪೇಸರ್ ಮಾಡಿರ್ತಕ್ಕಂಥ ಇನಿಷಿಯೇಟಿವ್ಸ್ ಆಗಿರುತ್ತೆ. ಅದಾದ್ಮೇಲೆ 11th ಇಂಡಿಯನ್ ಸದರ್ನ್ ಓಷನ್ ಎಕ್ಸ್ಪೆಡಿಷನ್, ಅಂದ್ರೆ 11ನೇ ಹಿಂದೂ ದಕ್ಷಿಣ ಮಹಾಸಾಗರದಲ್ಲಿ ಸಂಶೋಧನೆಗಳನ್ನ ಮಾಡಿರುತ್ತೆ. ಸೊ ಇಲ್ಲಿ ವೇರಿಯಸ್ ಅಟ್ಮಾಸ್ಫಿಯರಿಕ್, ಜಿಯೋಲಾಜಿಕಲ್, ಓಷಿಯೋಗ್ರಾಫಿಕ್ ಮತ್ತೆ ಬಯೋಲಾಜಿಕಲ್ ಮೆಷರ್ಮೆಂಟ್ಸ್ ವರ್ ಕಂಡಕ್ಟೆಡ್ ಇನ್ ದಿ ಪ್ರಿಟ್ಸ್ ಬೇ ಅಂತ ಕರಿತೀವಿ. ಅಂದ್ರೆ ಒಂದು ಪ್ರಿಟ್ಸ್ ಕೊಲ್ಲಿ ಅಂತ ಇರುತ್ತೆ. ಸೊ ಅದನ್ನ ನಾನು ಮ್ಯಾಪ್ ಅಲ್ಲಿ ತೋರಿಸ್ತೀನಿ. ಈ ಒಂದು ಪ್ರದೇಶದಲ್ಲಿ ವಾಯುಮಂಡಲ, ಭೂವೈಜ್ಞಾನಿಕ, ಸಾಗರ ಶಾಸ್ತ್ರ, ಜೈವಿಕ ಮಾಪನಗಳನ್ನ ಕಂಡಕ್ಟ್ ಮಾಡಿರ್ತಕ್ಕಂಥ ಒಂದು ಕೆಲಸವನ್ನ ಮಾಡಿರ್ತಾರೆ. ಸೊ ಇವಾಗ ಯಾಕೆ ಮತ್ತೆ ಇದು ಸುದ್ದಿಯಲ್ಲಿದೆ ಅಂದ್ರೆ ಈ ಪೇಸರ್ ಸ್ಕೀಮ್ ಅನ್ನೋದನ್ನ ಮತ್ತೆ ಮುಂದುವರಿಸ್ತಾ ಇದ್ದಾರೆ. ಸೊ ಎಲ್ಲಿಂದ ಎಲ್ಲಿವರೆಗೂ ಅಂದ್ರೆ 2021ರಿಂದ 2026ರ ಅವಧಿಗೆ ಇದನ್ನ ಮುಂದುವರಿಸಲಿಕ್ಕೆ ಒಂದು ಕ್ರಮವನ್ನ ತೆಗೆದುಕೊಂಡಿರ್ತಾರೆ. ಸೊ ಇಲ್ಲಿ ನಾವಿಷ್ಟೊತ್ತು ಡಿಸ್ಕಸ್ ಮಾಡಿದ್ವಿ, ಇವು ಪೋಲಾರ್ ರೀಜನ್ಸ್ ಗೆ ಸಂಬಂಧಪಟ್ಟಂತೆ ಒಂದು ರಿಸರ್ಚ್ ಆಗಿರುತ್ತೆ ಬೇಸಿಕಲಿ. ಸೊ ನಮಗೆ ಒಂದು ನಾರ್ತ್ ಪೋಲ್ ಇರುತ್ತೆ, ಒಂದು ಸೌತ್ ಪೋಲ್ ಇರುತ್ತೆ. ಸೊ ನಾರ್ತ್ ಪೋಲ್ ಬಂದು ನಮ್ಗೆ ಆರ್ಕ್ಟಿಕ್ ಓಷನ್ ಅಲ್ಲಿ ಇರುತ್ತೆ, ಸೌತ್ ಪೋಲ್ ಬಂದು ನಮ್ಗೆ ಅಂಟಾರ್ಕ್ಟಿಕಾ ಓಷನ್ ಅಲ್ಲಿ ಇರುತ್ತೆ. ಸೊ ಎರಡು ಪ್ರದೇಶಗಳಲ್ಲಿ ಮೇಜರ್ ಆಗಿ ರಿಸರ್ಚ್ ಮಾಡೋದನ್ನ ನಾವು ಈ ಪೇಸರ್ ಇನಿಷಿಯೇಟಿವ್ ಅಂತ ಕರಿತೀವಿ. ಸೊ ಈ ಪೇಸರ್ ಇನಿಷಿಯೇಟಿವ್ ಫಸ್ಟ್ ನಾವು ಆರ್ಕ್ಟಿಕ್ ಓಷನ್ ಗೆ ಸಂಬಂಧಪಟ್ಟಂತೆ ಏನೇನ್ ನಮ್ಗೆ ತಿಳ್ಕೊಳ್ಬೇಕಾಗಿರೋದಂದ್ರೆ ಆರ್ಕ್ಟಿಕ್ ಕೌನ್ಸಿಲ್ ಅಂತ ಇರುತ್ತೆ. ಅಂದ್ರೆ ಈ ಒಂದು ಪ್ರದೇಶದಲ್ಲಿ ಮಾಡ್ತಕ್ಕಂಥ ರಿಸರ್ಚ್ ಅಥವಾ ಅಸೋಸಿಯೇಷನ್ ನಾವು ಆರ್ಕ್ಟಿಕ್ ಕೌನ್ಸಿಲ್ ಅಂತ ಕರಿತೀವಿ. ಸೊ ಆರ್ಕ್ಟಿಕ್ ಕೌನ್ಸಿಲ್ ನ ಮೆಂಬರ್ ನೇಷನ್ಸ್ ಯಾವ್ದು ಅಂದ್ರೆ ರಷ್ಯಾ, ಅಲಾಸ್ಕಾ ಅಂದ್ರೆ US, ಅದಾದ್ಮೇಲೆ ಕೆನಡಾ, ಡೆನ್ಮಾರ್ಕ್, ಐಸ್ಲ್ಯಾಂಡ್, ನಾರ್ವೆ, ಸ್ವೀಡನ್, ಫಿನ್ಲ್ಯಾಂಡ್. ಸೊ ಇವೆಲ್ಲ ಈ ಒಂದು ಆರ್ಕ್ಟಿಕ್ ಕೌನ್ಸಿಲ್ ನ ಮೆಂಬರ್ ನೇಷನ್ಸ್ ಆಗಿರುತ್ತೆ. ಹಾಗಿದ್ರೆ ಭಾರತ ಇಲ್ಲಿ ಯಾವ ಸ್ಟೇಟಸ್ ಅನ್ನ ಹೊಂದಿದೆ ಅಂತ ನಿಮ್ಗೆ ಕೇಳಿದ್ರೆ ಇಂಡಿಯಾ ಹ್ಯಾಸ್ ಅಬ್ಸರ್ವೇಟರಿ ಸ್ಟೇಟಸ್ ಹಿಯರ್ ಅಂತ ನಿಮ್ಗೆ ಗೊತ್ತಿರ್ಬೇಕಂದ್ರೆ ಒಂದು ವೀಕ್ಷಕ ಸ್ಥಾನವನ್ನ ಪಡೆದಿರುತ್ತೆ. ಸೊ ಒಟ್ಟು 13 ವೀಕ್ಷಕ ರಾಷ್ಟ್ರಗಳಿರುತ್ತೆ. ಸೊ ಅದರಲ್ಲಿ ಭಾರತ ಕೂಡ ಒಂದಾಗಿರುತ್ತೆ. ಸೊ ಇದು ನಾರ್ತ್ ಪೋಲ್ ಗೆ ಸಂಬಂಧಪಟ್ಟಂತೆ ಬೇಕಾಗಿರ್ತಕ್ಕಂಥ ಒಂದು ಅಪ್ಡೇಟ್ ಆಗಿರುತ್ತೆ. ಸೊ ಅದಾದ್ಮೇಲೆ ಸೌತ್ ಪೋಲ್ ಗೆ ಬಂದಾಗ ನಮ್ಮ ಒಂದು ಭಾರತ ದೇಶಕ್ಕೆ ಸಂಬಂಧಪಟ್ಟಂತೆ 3 ರಿಸರ್ಚ್ ಸ್ಟೇಷನ್ಸ್ ಇರುತ್ತೆ. ಸೊ ಒಂದನ್ನ ನಾವು ಭಾರತಿ ಸ್ಟೇಷನ್ ಅಂತ ಕರಿತೀವಿ, ಇನ್ನೊಂದನ್ನ ಮೈತ್ರಿ ಸ್ಟೇಷನ್ ಅಂತ ಕರಿತೀವಿ. ಸೊ ಇದಕ್ಕಿಂತ ಮುಂಚೆ ಇನ್ನೊಂದು ಸ್ಟೇಷನ್ ಇತ್ತು, ಅದನ್ನ ನಾವು ದಕ್ಷಿಣ ಗಂಗೋತ್ರಿ ಸ್ಟೇಷನ್ ಅಂತ ಕರಿತಾ ಇದ್ವಿ. ಸೊ ಅದನ್ನ ಇವಾಗ ಡಿಕಮಿಷನ್ ಅಥವಾ ಇನ್ಆಕ್ಟಿವ್ ಮಾಡಲಾಗಿರುತ್ತೆ. ಸೊ ಈ ಒಂದು ಭಾರತಿ ಮತ್ತೆ ಮೈತ್ರಿ ಸ್ಟೇಷನ್ ಏನಿದೆ, ಸೊ ಇಲ್ಲಿ ಆಟೋಮೇಟೆಡ್ ವೆದರ್ ಸಿಸ್ಟಮ್ ನ ಇಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಸೊ ಅದಾದ್ಮೇಲೆ ಈ ಲಾರ್ಸ್ಮನ್ ಹಿಲ್ಸ್ ಅಂತ ಹೇಳಿದೆ, ಇಲ್ಲೂ ಕೂಡ ರಿಸರ್ಚ್ ಅನ್ನ ಕಂಡಕ್ಟ್ ಮಾಡಿದ್ದಾರೆ. ಅದಾದ್ಮೇಲೆ ಈ ಸದರ್ನ್ ಓಷನ್ ಅಂತ ನಾನು ಹೇಳಿದ್ದೆ, ಸೊ ಇಲ್ಲೂ ಕೂಡ ರಿಸರ್ಚ್ ನ ಕಂಡಕ್ಟ್ ಮಾಡಿರ್ತಾರೆ. ಸೊ ಈ ಸದರ್ನ್ ಓಷನ್ ಅನ್ನೋದು ಈ ಒಂದು ಆರ್ಕ್ಟಿಕ್ ಅಂಟಾರ್ಕ್ಟಿಕ್ ನ ಸುತ್ತುವರೆದಿರ್ತಕ್ಕಂಥ ಒಂದು ಓಷನ್ ಆಗಿರುತ್ತೆ. ಸೊ ಇದು ನಮ್ಮ ಇಂಡಿಯನ್ ಓಷನ್ ಮತ್ತೆ ಅಟ್ಲಾಂಟಿಕ್ ಓಷನ್ ಮತ್ತೆ ಪೆಸಿಫಿಕ್ ಓಷನ್ ಗೆ ಸೌತ್ ಅಲ್ಲಿ ಬರ್ತಕ್ಕಂಥ ಒಂದು ಓಷನ್ ಆಗಿರುತ್ತೆ. ಇದನ್ನ ನಾವು ಸದರ್ನ್ ಓಷನ್ ಅಂತ ಕರಿತೀವಿ. ಸೊ ಇಷ್ಟು ಮಾಹಿತಿ ನಮ್ಗೆ ಈ ಒಂದು ಆರ್ಟಿಕಲ್ ರಿಲೇಟೆಡ್ ನಿಮ್ಗೆ ಗೊತ್ತಿರಬೇಕಾಗಿರುತ್ತೆ. ಅದಾದ್ಮೇಲೆ ಫ್ರಿಡ್ಜಿ ಬೇ ಅಂತ ಹೇಳಿದ್ದೆ. ಸೊ ಇದು ಸಮ್ವೇರ್ ಭಾರತಿ ಸ್ಟೇಷನ್ ಹತ್ರ ಬರ್ತಕ್ಕಂಥ ಒಂದು ಬೇ ಆಗಿರುತ್ತೆ. ಸೊ ಇಲ್ಲೂ ಕೂಡ ರಿಸರ್ಚ್ ನ ಈ ಪೇಸರ್ ಮುಖಾಂತರ ಕಂಡಕ್ಟ್ ಮಾಡಲಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ದಿ 5th ಆರ್ಟಿಕಲ್. ದಿಸ್ ಇಸ್ ಅಬೌಟ್
ಪ್ರಧಾನ ಮಂತ್ರಿ ಜನ ವಿಕಾಸ ಕಾರ್ಯಕ್ರಮದ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಏನಿದು ಪ್ರಧಾನ ಮಂತ್ರಿ ಜನ ವಿಕಾಸ ಕಾರ್ಯಕ್ರಮ ಅಂದ್ರೆ, ಸೊ ಇದೊಂದು ಮಿನಿಸ್ಟ್ರಿ ಆಫ್ ಮೈನಾರಿಟಿ ಅಥವಾ ಅಲ್ಪಸಂಖ್ಯಾತ ಸಚಿವಾಲಯಕ್ಕೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಒಂದು ಉಪಕ್ರಮವಾಗಿರುತ್ತೆ. ಸೊ ಬ್ರೀಫ್ ಆಗಿ ಹೇಳೋದಾದ್ರೆ, ಇಲ್ಲಿ ಅಲ್ಪಸಂಖ್ಯಾತರ ಜನಾಂಗ ಏನಿರುತ್ತೆ ಆ ಒಂದು ಪ್ರದೇಶಗಳನ್ನ ಐಡೆಂಟಿಫೈ ಮಾಡ್ಕೊಳ್ಳಾಗುತ್ತೆ. ಸೊ ಆ ಒಂದು ಪ್ರದೇಶಗಳನ್ನ ಗುರುತಿಸಿ ಆ ಪ್ರದೇಶಗಳಲ್ಲಿ ಬೇಸಿಕ್ ಅಮ್ಯುನಿಟೀಸ್ ನ ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ಪ್ರೋಗ್ರಾಮ್ ನ ನಾವು ಪ್ರಧಾನ ಮಂತ್ರಿ ಜನ ವಿಕಾಸ್ ಕಾರ್ಯಕ್ರಮ ಅಂತ ಕರಿತೀವಿ. ಬೇಸಿಕ್ ಅಮ್ಯುನಿಟೀಸ್ ಅಂದ್ರೆ ಏನು? ಆ ಪ್ರದೇಶಗಳಲ್ಲಿ ಸ್ಕೂಲ್ಸ್, ಕಾಲೇಜಸ್, ಹೆಲ್ತ್ ಸೆಂಟರ್ಸ್, ಹಾಸ್ಟೆಲ್ಸ್, ಡ್ರಿಂಕಿಂಗ್ ವಾಟರ್ ಫೆಸಿಲಿಟೀಸ್, ಪಾಲಿಟೆಕ್ನಿಕ್ಸ್, ITIs, ಸೊ ಈ ತರ ಕೆಲವೊಂದು ಬೇಸಿಕ್ ಅಮ್ಯುನಿಟೀಸ್ ನ ಪ್ರೊವೈಡ್ ಮಾಡ್ತಕ್ಕಂಥ ಒಂದು ಸ್ಕೀಮ್ ನ ನಾವು ಪ್ರಧಾನ ಮಂತ್ರಿ ಜನ ವಿಕಾಸ್ ಕಾರ್ಯಕ್ರಮ ಅಂತ ಕರಿತೀವಿ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಬರೋಣ. ಸೊ ಇದೊಂದು ಬೇಸಿಕಲಿ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಆಗಿರುತ್ತೆ, ಅಂದ್ರೆ ಕೇಂದ್ರ ಪ್ರಾಯೋಜಿತ ಕಾರ್ಯಕ್ರಮವಾಗಿರುತ್ತೆ. ಸ್ವಲ್ಪ ಫಂಡ್ಸ್ ನ ಸೆಂಟ್ರಲ್ ಗವರ್ಮೆಂಟ್ ಕೊಡ್ತಾರೆ, ಮಿಕ್ಕಿದ ಫಂಡ್ಸ್ ನ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಗಳು ಹಾಕೊಳ್ಬೇಕಾಗಿರುತ್ತೆ. ಸೊ ಇದನ್ನ 2018ರಲ್ಲಿ ಲಾಂಚ್ ಮಾಡಿರ್ತಾರೆ. ಸೊ 2018ರಲ್ಲಿ ಲಾಂಚ್ ಮಾಡಿದಾಗ 1300 ಮೈನಾರಿಟಿ ಕೇಂದ್ರಿತ ಪ್ರದೇಶಗಳು ಅಂದ್ರೆ ಸಂಖ್ಯಾತ ಕೇಂದ್ರಿತ ಪ್ರದೇಶಗಳನ್ನ ಗುರುತಿಸಿ ಅಲ್ಲಿ ಅಮ್ಯುನಿಟೀಸ್ ನ ಕ್ರಿಯೇಟ್ ಮಾಡ್ತಕ್ಕಂತ ಒಂದು ಕೆಲಸ ಮಾಡ್ತಾರೆ. ಸೊ ಇದರ ಮೇನ್ ಆಬ್ಜೆಕ್ಟಿವ್ ಏನಂದ್ರೆ ಟು ಡೆವಲಪ್ ಸೋಶಿಯೋ ಎಕನಾಮಿಕ್ ಇನ್ಫ್ರಾಸ್ಟ್ರಕ್ಚರ್ ಅಸೆಟ್ ಬೇಸಿಕ್ ಅಮ್ಯುನಿಟೀಸ್ ಇನ್ ದೀಸ್ ಏರಿಯಾಸ್. ಸೊ ಈ ಒಂದು ಪ್ರದೇಶಗಳಲ್ಲಿ ಬೇಕಾಗಿರ್ತಕ್ಕಂಥ ಮೂಲ ಸೌಕರ್ಯಗಳನ್ನ ಸೃಷ್ಟಿ ಮಾಡ್ತಕ್ಕಂಥದ್ದು ಈ ಒಂದು ಸ್ಕೀಮ್ ನಡಿಯಲ್ಲಿ ಬರ್ತಕ್ಕಂಥ ಒಂದು ಪ್ರೋಗ್ರಾಮ್ ಆಗಿರುತ್ತೆ. ಸೊ 2018ನಲ್ಲಿ ಏನ್ ಈ ಸ್ಕೀಮ್ ಲಾಂಚ್ ಆಗಿರುತ್ತೋ ಅವಾಗ 90 ಡಿಸ್ಟ್ರಿಕ್ಟ್ಸ್ ನ ಮಾತ್ರ ಒರಿಜಿನಲಿ ಅಂದ್ರೆ ಮೂಲವಾಗಿ 90 ಜಿಲ್ಲೆಗಳಲ್ಲಿ ಈ ಕಾರ್ಯಕ್ರಮವನ್ನ ಮಾಡ್ಬೇಕು ಅಂತ ಅವರು ಡಿಸೈಡ್ ಮಾಡಿರ್ತಾರೆ. ಸೊ ಲೇಟರ್ ಇಟ್ ಹ್ಯಾಸ್ ಬಿನ್ ಎಕ್ಸ್ಟೆಂಡೆಡ್ ಟು 308 ಡಿಸ್ಟ್ರಿಕ್ಟ್ಸ್. ಸೊ ಇದನ್ನ 308 ಜಿಲ್ಲೆಗಳಿಗೆ ವಿಸ್ತರಣೆ ಮಾಡಿರ್ತಾರೆ. ಸೊ ಅದಾದ್ಮೇಲೆ ಫರ್ದರ್ ಮತ್ತೆ ಅದನ್ನ ರಿವೈಸ್ ಮಾಡ್ತಾರೆ. ಸೊ ವಿತ್ ಎಫೆಕ್ಟಿವ್ ಫ್ರಮ್ 22-23 ಆನ್ವರ್ಡ್ಸ್. ಸೊ ಇದನ್ನ ಎಲ್ಲಾ ಡಿಸ್ಟ್ರಿಕ್ಟ್ಸ್ ಇಂದ ಕಂಟ್ರಿ ಅಂದ್ರೆ ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲಾ ಜಿಲ್ಲೆಗಳಲ್ಲೂ ಇದನ್ನ ಅನುಷ್ಠಾನ ಮಾಡ್ಲಿಕ್ಕೆ ನಿರ್ಧಾರ ಕೈಗೊಂಡಿರ್ತಾರೆ. ಸೊ ಅದರಿಂದ ಸೊ ದಿಸ್ ಇಸ್ ಒನ್ಸ್ ಅಗೈನ್ ಇನ್ ನ್ಯೂಸ್. ಸೊ ಬಿಫೋರ್ ಇಟ್ ವಾಸ್ ಓನ್ಲಿ ಇನ್ ಲಿಮಿಟೆಡ್ ಡಿಸ್ಟ್ರಿಕ್ಟ್ಸ್, ನೌ ಇಟ್ ವಿಲ್ ಬಿ ಇಂಪ್ಲಿಮೆಂಟೆಡ್ ಅಕ್ರಾಸ್ ದಿ ಕಂಟ್ರಿ ಇನ್ ಆಲ್ ದ ಡಿಸ್ಟ್ರಿಕ್ಟ್ಸ್ ಅಂತ ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಇದನ್ನ ಇಂಪ್ಲಿಮೆಂಟ್ ಮಾಡೋದು ಯಾರು? ಸೊ ದೋ ಇಟ್ ಈಸ್ ಸ್ಪಾನ್ಸರ್ಡ್ ಬೈ ಸೆಂಟ್ರಲ್ ಗವರ್ನಮೆಂಟ್. ಸೊ ಇದನ್ನ ಅನುಷ್ಠಾನಗೊಳಿಸ್ತಕ್ಕಂಥ ಒಂದು ರೆಸ್ಪಾನ್ಸಿಬಿಲಿಟಿ ಆಯಾ ರಾಜ್ಯ ಸರ್ಕಾರಗಳಿಗೆ ಮತ್ತೆ ಕೇಂದ್ರಾಡಳಿತ ಪ್ರದೇಶಗಳಿಗಿರುತ್ತೆ. ಮತ್ತೆ ಈ ಒಂದು ಸ್ಕೀಮ್ ನ ಅಡಿಯಲ್ಲಿ ಮಾಡ್ತಕ್ಕಂಥ ಪ್ರಾಜೆಕ್ಟ್ಸ್ ಏನಿರುತ್ತೆ ಅಥವಾ ಆ ಒಂದು ಯೋಜನೆಗಳೇನಿರುತ್ತೆ, ಒಂದು ಶಾಲೆ ನಿರ್ಮಾಣ ಮಾಡಬಹುದು ಅಥವಾ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬಹುದು, ಆ ಎಲ್ಲಾ ಪ್ರಪೋಸಲ್ಸ್ ನ ಆಯಾ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಕೇಂದ್ರ ಸರ್ಕಾರಕ್ಕೆ ಸಬ್ಮಿಟ್ ಮಾಡ್ಬೇಕಾಗತ್ತೆ. ಆ ಕಾರ್ಯಕ್ರಮಕ್ಕೆ ಬೇಕಾಗಿರ್ತಕ್ಕಂಥ ಈ ಲ್ಯಾಂಡ್ ಅಕ್ವಿಸಿಷನ್ ಇವೆಲ್ಲ ಕೆಲಸಗಳನ್ನ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಗಳ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಸೊ ಕೇಂದ್ರ ಸರ್ಕಾರ ಸೊ ಅಪಾರ್ಟ್ ಫ್ರಮ್ ಫಂಡಿಂಗ್ ಅದೇನು ಇನ್ವಾಲ್ವ್ಮೆಂಟ್ ಆಗೋದಿಲ್ಲ. ಸೊ ಇಷ್ಟು ಮಾಹಿತಿ ನಿಮ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಕಮ್ ಟು ದಿ 6th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಸೌಭಾಗ್ಯ ಸ್ಕೀಮ್ ಅಥವಾ ಸೌಭಾಗ್ಯ ಯೋಜನೆ ಅಂತ ಕರಿತೀವಿ. ಸೊ ಮೋಸ್ಟ್ ಆಫ್ ದಿ ಟೈಮ್ಸ್ ಏನಾಗುತ್ತೆ ಅಂದ್ರೆ ಈ ಸ್ಕೀಮ್ಸ್ ನ ಒಂದು ಕಾರ್ಯಕ್ರಮದ ಒಂದು ದಿ ಆಬ್ಜೆಕ್ಟಿವ್ಸ್ ಏನಿರುತ್ತೆ ಅದಕ್ಕೆ ಮ್ಯಾಚ್ ಮಾಡಿ ಸ್ಕೀಮ್ ನೇಮ್ ನ ಮಾಡ್ತಾ ಇರ್ತಾರೆ. ಸೌಭಾಗ್ಯ ಅಂತ ನೋಡಿದ ಕೂಡಲೇ ನಮ್ಗೆ ಯೂಶುವಲಿ ವಿಮೆನ್ ರಿಲೇಟೆಡ್ ಪ್ರೋಗ್ರಾಮ್ ಅಂತ ನಮ್ಗೆ ಅನ್ಸುತ್ತೆ. ಬಟ್ ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದೇನಂದ್ರೆ ಸೌಭಾಗ್ಯ ಅನ್ನೋದು ವಿಮೆನ್ ರಿಲೇಟೆಡ್ ಸ್ಕೀಮ್ ಆಗಿರೋದಿಲ್ಲ. ಸೊ ಇದೊಂದು ಎಲೆಕ್ಟ್ರಿಸಿಟಿ ಕನೆಕ್ಟಿವಿಟಿಗೆ ಸಂಬಂಧಪಟ್ಟಂತೆ ಒಂದು ಸ್ಕೀಮ್ ಆಗಿರುತ್ತೆ. ಸೊ ಇಟ್ ಕಮ್ಸ್ ಅಂಡರ್ ಮಿನಿಸ್ಟ್ರಿ ಆಫ್ ಪವರ್ ಅಥವಾ ವಿದ್ಯುತ್ ಸಚಿವಾಲಯದ ಕೆಳಗಡೆ ಬರ್ತಕ್ಕಂಥ ಒಂದು ಪ್ರೋಗ್ರಾಮ್ ಆಗಿರುತ್ತೆ. ಸೊ ಇದನ್ನ ಲಾಂಚ್ ಮಾಡಿದ್ದು 2017ರಲ್ಲಿ. ಇದನ್ನ ಲಾಂಚ್ ಮಾಡಿದ ಪರ್ಪಸ್ ಏನು ಅಂದ್ರೆ ಯಾವ ಪ್ರದೇಶಗಳಲ್ಲಿ ಎಲೆಕ್ಟ್ರಿಸಿಟಿ ಕನೆಕ್ಟಿವಿಟಿ ಇರೋದಿಲ್ಲ ಅಲ್ಲೆಲ್ಲ ಯೂನಿವರ್ಸಲ್ ಅಂದ್ರೆ ಸಾರ್ವತ್ರಿಕ ವಿದ್ಯುತ್ತೀಕರಣ ಮಾಡ್ತಕ್ಕಂಥ ಒಂದು ಯೋಜನೆಯನ್ನ ನಾವು ಸೌಭಾಗ್ಯ ಸ್ಕೀಮ್ ಅಂತ ಕರಿತೀವಿ. ಅಂದ್ರೆ ಯಾರ್ಯಾರಿಗೆ ವಿಲ್ಲಿಂಗ್ನೆಸ್ ಇರುತ್ತೆ ಅಂದ್ರೆ ನಮ್ಮ ಮನೆಗೆ ಎಲೆಕ್ಟ್ರಿಸಿಟಿ ಬೇಕಂತ ಯಾರ್ಯಾರಿಗೆ ವಿಲ್ಲಿಂಗ್ನೆಸ್ ಇರುತ್ತೆ ಅವ್ರಿಗೆಲ್ಲ ಎಲೆಕ್ಟ್ರಿಸಿಟಿನ ಪ್ರೊವೈಡ್ ಮಾಡ್ತಕ್ಕಂಥ ಒಂದು ಸ್ಕೀಮ್ ನ ನಾವು ಸೌಭಾಗ್ಯ ಸ್ಕೀಮ್ ಅಂತ ಕರಿತೀವಿ. ಸೊ ಇದನ್ನ ಸಂಪೂರ್ಣವಾಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಕಂಪ್ಲೀಟ್ ಆಗಿ ಇದನ್ನ ನಾವು ಪ್ರಧಾನ ಮಂತ್ರಿ ಸಹಜ್ ಬಿಜ್ಲಿ ಹರ್ ಘರ್ ಯೋಜನಾ ಅಂತ ಕರಿತೀವಿ. ಸೊ ಸಹಜ್ ಬಿಜ್ಲಿ ಅಂದ್ರೆ ವಿದ್ಯುತ್ ಅಂತ ನಿಮ್ಗೆ ಗೊತ್ತಿರಬೇಕು. ಹರ್ ಘರ್ ಅಂದ್ರೆ ಪ್ರತಿ ಮನೆಗೂ ವಿದ್ಯುತ್ ಅನ್ನು ಕೊಡ್ತಕ್ಕಂಥ ಒಂದು ಪ್ರೋಗ್ರಾಮ್ ನ ನಾವು ಸೌಭಾಗ್ಯ ಸ್ಕೀಮ್ ಅಂತ ಕರಿತೀವಿ. ಇದು ಲಾಂಚ್ ಆಗಿದ್ದು 2017ರಲ್ಲಿ ಲಾಂಚ್ ಆಗಿರುತ್ತೆ. ಸೊ ಇದರ ಆಬ್ಜೆಕ್ಟಿವ್ ಏನಂದ್ರೆ ಟು ಅಚೀವ್ ಯೂನಿವರ್ಸಲ್ ಹೌಸ್ ಹೋಲ್ಡ್ ಎಲೆಕ್ಟ್ರಿಫಿಕೇಶನ್ ಅಂದ್ರೆ ಎಲ್ಲಾ ಪ್ರದೇಶಗಳಲ್ಲೂ ಎಲ್ಲಾ ನಗರ ಅಥವಾ ಹಳ್ಳಿ ಆಗಿರ್ಲಿ ಸೊ ಅಲ್ಲಿ ವಿದ್ಯುತ್ ಅನ್ನ ನೀಡ್ತಕ್ಕಂಥದ್ದು ಬೈ ಮಾರ್ಚ್ 2019. ಸೊ ಮಾರ್ಚ್ 2019ರೊಳಗೆ ಸಾರ್ವತ್ರಿಕವಾಗಿ ಎಲ್ಲ ಮನೆಗಳಲ್ಲೂ ವಿದ್ಯುದೀಕರಣ ಮಾಡ್ತಕ್ಕಂಥ ಒಂದು ಯೋಜನೆ ಇದಾಗಿರುತ್ತೆ. ಸೊ ಇಲ್ಲಿ ನೆನ್ಪಿಟ್ಕೊಳ್ಬೇಕಾಗಿರೋದು ಇಟ್ ಇಸ್ ನಾಟ್ ಓನ್ಲಿ ಫಾರ್ ರೂರಲ್, ಇಟ್ ಈಸ್ ಆಲ್ಸೋ ಫಾರ್ ಅರ್ಬನ್ ಅನ್ಎಲೆಕ್ಟ್ರಿಫೈಡ್
ಹೌಸಸ್ ಅಂದ್ರೆ ಯಾವ ಮನೆಗೆ ವಿದ್ಯುತ್ ಇರೋದೇ ಇಲ್ವೋ ಅಲ್ಲಿಗೆ ವಿದ್ಯುತ್ ಕೊಡ್ತಕ್ಕಂತ ಒಂದು ವ್ಯವಸ್ಥೆ ಇದಾಗಿರುತ್ತೆ. ಬಟ್ ಅಲ್ಲೊಂದು ಕಂಡೀಷನ್ ಏನು ಅಂದ್ರೆ ವಿಲ್ಲಿಂಗ್ ಪುವರ್ ಹೌಸ್ ಹೋಲ್ಡ್ಸ್ ಅಂದ್ರೆ ಅವ್ರಿಗೆ ವಿದ್ಯುತ್ ಬೇಕಾಗಿರುತ್ತೆ, ಅವರು ಇಚ್ಛಿಸ್ತಕ್ಕಂಥವ್ರಿಗೆ ಮಾತ್ರ ಕೊಡ್ತಕ್ಕಂಥ ವ್ಯವಸ್ಥೆ ಆಗಿರುತ್ತೆ. ಸೊ ಈ ಒಂದು ಅಚೀವ್ಮೆಂಟ್ ಎಷ್ಟಾಗಿರುತ್ತೆ ಅಂದ್ರೆ ಎಕ್ಸೆಪ್ಟ್ 18,734 ಹೌಸ್ ಹೋಲ್ಡ್ಸ್ ಇನ್ ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸ್ಟ್ ಆಫ್ ಛತ್ತೀಸ್ಗಢ ಆಸ್ ಆನ್ 31/3/2019 ಅಂದ್ರೆ ಈ 2019ರಂತೆ ಛತ್ತೀಸ್ಗಢನ ಎಡಪಂಕ್ತಿ ಉಗ್ರಗಾಮಿ ಪೀಡಿತ ಪ್ರದೇಶಗಳಲ್ಲಿ ಅಂದ್ರೆ ಹತ್ತತ್ರ ಒಂದು 18,000 ಪ್ರದೇಶಗಳನ್ನ ಮನೆಗಳನ್ನ ಹೊರತುಪಡಿಸಿ ದೇಶದಲ್ಲಿರ್ತಕ್ಕಂಥ ಎಲ್ಲ ಪ್ರದೇಶಗಳಲ್ಲಿ ವಿದ್ಯುತೀಕರಣ ಮಾಡ್ತಕ್ಕಂಥ ಒಂದು ಸಾಧನೆ ಏನಿರುತ್ತೆ ಸೊ ಅದನ್ನ ನಾವು ಅಚೀವ್ ಮಾಡಿರ್ತೀವಿ ಎಕ್ಸೆಪ್ಟ್ ದೀಸ್ ಪ್ಲೇಸಸ್ ಅಂದ್ರೆ ಛತ್ತೀಸ್ಗಢದಲ್ಲಿ ಇರ್ತಕ್ಕಂಥ ಕೆಲವೊಂದು ಪ್ರದೇಶಗಳನ್ನ ಹೊರತುಪಡಿಸಿ. ಸೊ ಇದರಿಂದ ನಮ್ಮ ಒಂದು ದೇಶದ ಒಂದು ಎಲೆಕ್ಟ್ರಿಸಿಟಿ ಕೆಪಾಸಿಟಿ ಎಷ್ಟಿದೆ ಅಂದ್ರೆ ಆಸ್ ಆಫ್ ನೌ ಅಂದ್ರೆ 28/2/2022 ನಮ್ಮ ಒಂದು ಎಲೆಕ್ಟ್ರಿಸಿಟಿ ಜನರೇಷನ್ ಕೆಪಾಸಿಟಿ ಎಷ್ಟು ಇದೆ ಅಂದ್ರೆ 395.6 ಗಿಗಾವ್ಯಾಟ್ಸ್ ಅಷ್ಟು ನಾವು ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡ್ತಾ ಇದೀವಿ. ಮತ್ತೆ ಆವರೇಜ್ ಪೀಕ್ ಡಿಮ್ಯಾಂಡ್ ಎಷ್ಟಿರುತ್ತೆ ಅಂದ್ರೆ 203 ಗಿಗಾವ್ಯಾಟ್ಸ್ ಅಷ್ಟು ಇರುತ್ತೆ. ಅಂದ್ರೆ ಗರಿಷ್ಠ ಸಮಯದ ಬೇಡಿಕೆ 200-300 ಗಿಗಾವ್ಯಾಟ್ಸ್ 203 ಗಿಗಾವ್ಯಾಟ್ಸ್ ಅಷ್ಟು ಇರುತ್ತೆ. ಸೊ ಈ ಒಂದು ಗ್ರೋಯಿಂಗ್ ಡಿಮ್ಯಾಂಡ್ ನಾವು ಮೀಟ್ ಮಾಡ್ಲಿಕ್ಕೆ ಭಾರತ ದೇಶದಲ್ಲಿ ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ ಗೆ ಏನೇನ್ ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ದಾರೆ ಅಂದ್ರೆ thermal projects totaling to 28,460 megawatts under construction. ಸೊ ಈ ಒಂದು ಉಷ್ಣ ವಿದ್ಯುತ್ ವಲಯ ಅಂತ ನಾವೇನ್ ಕರಿತೀವಿ ಸೊ ಇದರ ಒಂದು 28,460 ಮೆಗಾವ್ಯಾಟ್ಸ್ ನಷ್ಟು ವಿದ್ಯುತೀಕರಣ ಮಾಡ್ಲಿಕ್ಕೆ ಅದು ನಿರ್ಮಾಣ ಹಂತದಲ್ಲಿರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಅದಾದ್ಮೇಲೆ 36 ಲಾರ್ಜ್ ಹೈಡ್ರೋ ಪ್ರಾಜೆಕ್ಟ್ಸ್ ಅಂದ್ರೆ 36 ಬೃಹತ್ ಜಲ ವಿದ್ಯುತ್ ಯೋಜನೆಗಳು that is totaling up to 12,663.5 megawatts which are under implementation. ಸೊ ಇವುಗಳನ್ನ ನಾವು ಅನುಷ್ಠಾನ ಮಾಡ್ತಾ ಇದ್ದೀವಿ. ಎಷ್ಟು ಮೆಗಾವ್ಯಾಟ್ಸ್ ಅಷ್ಟು ಅಂದ್ರೆ 12,663.5 ಮೆಗಾವ್ಯಾಟ್ಸ್ ಅಷ್ಟು ಜಲ ವಿದ್ಯುತ್ ಯೋಜನೆಗಳನ್ನ ನಾವು ಅನುಷ್ಠಾನ ಮಾಡ್ತಾ ಇದ್ದೀವಿ. ಸೊ ಈ 36 ಲಾರ್ಜ್ ಪ್ರಾಜೆಕ್ಟ್ಸ್ ಅಲ್ಲಿ 27 ಪ್ರಾಜೆಕ್ಟ್ಸ್ ಸೊ ದಟ್ ಈಸ್ ಟೋಟಲಿಂಗ್ ಅಪ್ ಟು 11,427.5 ಮೆಗಾವ್ಯಾಟ್ಸ್ ಅಷ್ಟು ದೇ ಆರ್ ಅಂಡರ್ ಆಕ್ಟಿವ್ ಕನ್ಸ್ಟ್ರಕ್ಷನ್ ಅಥವಾ ಅವು ಸಕ್ರಿಯವಾಗಿ ನಿರ್ಮಾಣ ಆಗ್ತಾ ಇದೆ. ಅಂದ್ರೆ ಟೋಟಲ್ 36 ಲಾರ್ಜ್ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ಸ್ ನ ಇಂಪ್ಲಿಮೆಂಟೇಷನ್ ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ಆಲ್ರೆಡಿ 27 ಪ್ರಾಜೆಕ್ಟ್ಸ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಸೊ ದಿಸ್ ಇಸ್ ವಾಟ್ ಇಸ್ ದಿ ಪ್ರೋಗ್ರೆಸ್ ವಿತ್ ರೆಸ್ಪೆಕ್ಟ್ ಟು ಎಲೆಕ್ಟ್ರಿಸಿಟಿ ಜನರೇಷನ್. ಅದಾದ್ಮೇಲೆ ಈ ನ್ಯೂಕ್ಲಿಯರ್ ಪ್ರಾಜೆಕ್ಟ್ಸ್ ಗೆ ಸಂಬಂಧಪಟ್ಟಂತೆ 8,700 ಮೆಗಾವ್ಯಾಟ್ ಕೆಪಾಸಿಟಿ ಅಂಡರ್ ಕನ್ಸ್ಟ್ರಕ್ಷನ್, 7,000 ಮೆಗಾವ್ಯಾಟ್ಸ್ ನ್ಯೂಕ್ಲಿಯರ್ ಪವರ್ ಪ್ರಾಜೆಕ್ಟ್ಸ್ ಹ್ಯಾವ್ ಬಿನ್ ಅಕಾರ್ಡೆಡ್ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಮತ್ತೆ ಫಿನಾನ್ಷಿಯಲ್ ಸ್ಯಾಂಕ್ಷನ್. ಸೊ ಈ ಒಂದು ಪರಮಾಣು ವಿದ್ಯುತ್ ಯೋಜನೆ ಏನ್ ಬರುತ್ತೆ ಅದರ ಮುಖಾಂತರ 8,700 ಮೆಗಾವ್ಯಾಟ್ಸ್ ವಿದ್ಯುತ್ ಒಂದು ಜನರೇಷನ್ ಏನಿರುತ್ತೆ ಅದು ನಿರ್ಮಾಣ ಹಂತದಲ್ಲಿರುತ್ತೆ. ಸೊ ಮಿಕ್ಕಿದ ಒಂದು 7,000 ಮೆಗಾವ್ಯಾಟ್ಸ್ ನಷ್ಟು ಅದಕ್ಕೆ ಬೇಕಾಗಿರ್ತಕ್ಕಂಥ ಅನುಮೋದನೆ ಮತ್ತೆ ಆರ್ಥಿಕ ಮಂಜೂರಾತಿಗಳನ್ನ ನೀಡಲಾಗಿರುತ್ತೆ. ಸೊ ಇದಾದ್ಮೇಲೆ ಸೊ ಇದರ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗುತ್ತೆ. ಸೊ ದಿಸ್ ಇಸ್ ಅಬೌಟ್ ದಿ ಆನ್ಗೋಯಿಂಗ್ ಪ್ರಾಜೆಕ್ಟ್ಸ್ ವಿತ್ ರೆಸ್ಪೆಕ್ಟ್ ಟು ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ ಇನ್ ಇಂಡಿಯಾ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ದಿ ಸೆವೆಂತ್ ಆರ್ಟಿಕಲ್. ಸೊ ಇದು ಡಿಪಾರ್ಟ್ಮೆಂಟ್ ಆಫ್ ಅಟಾಮಿಕ್ ಎನರ್ಜಿ ಅಥವಾ ಪರಮಾಣು ಶಕ್ತಿ ಇಲಾಖೆಗೆ ಸಂಬಂಧಪಟ್ಟಂತೆ ಕೊಲಾಬರೇಷನ್ ಫಾರ್ ಡೆವಲಪಿಂಗ್ ಅಟಾಮಿಕ್ ಎನರ್ಜಿ. ಸೊ ಪರಮಾಣು ಶಕ್ತಿಯನ್ನು ಅಭಿವೃದ್ಧಿಪಡಿಸಲು ಭಾರತ ದೇಶ ಯಾವ ರಾಷ್ಟ್ರಗಳೊಂದಿಗೆ ಸಹಯೋಗವನ್ನ ಅಥವಾ ಕೊಲಾಬರೇಷನ್ ನ ಮಾಡ್ಕೊಳ್ತಾ ಇದೆ ಅನ್ನೋದ್ರ ಬಗ್ಗೆ ಈ ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಇಂಡಿಯಾ ಈಸ್ ರೆಕಗ್ನೈಸ್ಡ್ ಗ್ಲೋಬಲಿ ಆಸ್ ಅ ನೇಷನ್ ವಿತ್ ಅಡ್ವಾನ್ಸ್ಡ್ ನ್ಯೂಕ್ಲಿಯರ್ ಟೆಕ್ನಾಲಜೀಸ್. ಅಂದ್ರೆ ಭಾರತವು ಸುಧಾರಿತ ಪರಮಾಣು ತಂತ್ರಜ್ಞಾನಗಳನ್ನು ಹೊಂದಿರುವ ರಾಷ್ಟ್ರವಾಗಿ ನಾವು ಜಾಗತಿಕವಾಗಿ ಗುರುತಿಸಿಕೊಂಡಿದ್ದೇವೆ. ಸೊ ಇದಕ್ಕೆ ಕಾರಣ ಏನು ಅಂದ್ರೆ ಇಂಡಿಯಾ ಹ್ಯಾಸ್ ಇಟ್ಸ್ ಓನ್ ಟೆಕ್ನಾಲಜೀಸ್ ಫಾರ್ ಮೈನಿಂಗ್, ಯುರೇನಿಯಂ ಪ್ರೊಡಕ್ಷನ್, ಫ್ಯೂಯಲ್ ಫ್ಯಾಬ್ರಿಕೇಶನ್, ನ್ಯೂಕ್ಲಿಯರ್ ಪವರ್ ಪ್ರೊಡಕ್ಷನ್, ಸ್ಪೆಂಟ್ ಫ್ಯೂಯಲ್ ರೀಪ್ರೊಸೆಸಿಂಗ್ ಮತ್ತೆ ವೇಸ್ಟ್ ಮ್ಯಾನೇಜ್ಮೆಂಟ್. ಸೊ ಭಾರತದಲ್ಲಿ ಗಣಿಗಾರಿಕೆ ತಂತ್ರಜ್ಞಾನಗಳು, ಯುರೇನಿಯಂ ನ ಉತ್ಪಾದನೆ ಮಾಡ್ತಕ್ಕಂಥದ್ದು, ಇಂಧನ ತಯಾರಿಕೆ, ಪರಮಾಣು ಶಕ್ತಿ ಉತ್ಪಾದನೆ ಮತ್ತೆ ನಾವು ಬಳಸ್ತಾ ಇರ್ತಕ್ಕಂಥ ಈ ನ್ಯೂಕ್ಲಿಯರ್ ದಿ ಐಸೋಟೋಪ್ಸ್ ಏನಿರುತ್ತೆ ಸೊ ಅದನ್ನ ಮರು ಸಂಸ್ಕರಣೆ ಮಾಡ್ತಕ್ಕಂಥದ್ದು ಮತ್ತೆ ಅದರ ತ್ಯಾಜ್ಯ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಎಲ್ಲಾ ಒಂದು ಇನಿಷಿಯೇಟಿವ್ ನ ನಾವು ತೆಗೆದುಕೊಳ್ತಕ್ಕಂಥ ಒಂದು ಸಾಮರ್ಥ್ಯವನ್ನ ಹೊಂದಿರ್ತೇವೆ. ಸೊ ಈ ಒಂದು ಕಾರಣದಿಂದ ಇಂಡಿಯಾ ಹ್ಯಾಸ್ ಬಿನ್ ರೆಕಗ್ನೈಸ್ಡ್ ಗ್ಲೋಬಲಿ ಆಸ್ ಅ ನೇಷನ್ ವಿತ್ ಅಡ್ವಾನ್ಸ್ ನ್ಯೂಕ್ಲಿಯರ್ ಟೆಕ್ನಾಲಜೀಸ್.
ಸೊ ಈ ಒಂದು ನಿಟ್ಟಿನಲ್ಲಿ ನಮ್ಮ ಒಂದು ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ ಗೆ ಈ ನ್ಯೂಕ್ಲಿಯರ್ ಪ್ಲಾಂಟ್ಸ್ ನ ಡೆವಲಪ್ ಮಾಡ್ತಾ ಇದೀವಿ. ಸೊ ಈ ನ್ಯೂಕ್ಲಿಯರ್ ಪ್ಲಾಂಟ್ಸ್ ನ ಡೆವಲಪ್ ಮಾಡೋದಕ್ಕೆ ಯಾವ ರಾಷ್ಟ್ರಗಳೊಂದಿಗೆ ನಾವು ಸಹಯೋಗವನ್ನ ಹೊಂದಿದ್ದೇವೆ ಅನ್ನೋದನ್ನ ಈ ಆರ್ಟಿಕಲ್ ಅಲ್ಲಿ ನಾವು ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚೆ ಸೊ ಇವತ್ತಿನ ಪ್ರಶ್ನೆ ಏನು ಅಂದ್ರೆ, ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ನ್ಯೂಕ್ಲಿಯರ್ ಫಿಷನ್ ಮತ್ತೆ ನ್ಯೂಕ್ಲಿಯರ್ ಫ್ಯೂಷನ್ ಅನ್ನೋದನ್ನ ನೀವು ಎಕ್ಸ್ಪ್ಲೈನ್ ಮಾಡ್ಬೇಕಂದ್ರೆ, ಪರಮಾಣು ವಿದಳನ ಮತ್ತು ಪರಮಾಣು ಸಮ್ಮಿಲನದ ನಡುವೆ ಇರ್ತಕ್ಕಂಥ ವ್ಯತ್ಯಾಸವನ್ನ ನೀವು ಎಕ್ಸ್ಪ್ಲೈನ್ ಮಾಡ್ಬೇಕು ವಿತ್ ಎಕ್ಸಾಂಪಲ್ಸ್. ಅಂದ್ರೆ ಫ್ಯೂಷನ್ ನ ಎಲ್ಲಿ ಯೂಸ್ ಮಾಡ್ತೀವಿ ಅಥವಾ ಫ್ಯೂಷನ್ ನ ಎಲ್ಲಿ ನೋಡ್ತೀವಿ ಅನ್ನೋದನ್ನ ಉದಾಹರಣೆಗಳನ್ನ ಕೂಡ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ಇಂಡಿಯಾ ಸೋ ಫಾರ್ ಇಂಟರ್ ಗವರ್ನಮೆಂಟಲ್ ಅಗ್ರಿಮೆಂಟ್ಸ್ ಅಂತ ಕರಿತೀವಿ, ಅಂದ್ರೆ ಅಂತರ್ ಸರ್ಕಾರಿ ಒಪ್ಪಂದ. ಸೊ ಒಂದು ರಾಷ್ಟ್ರದಿಂದ ಇನ್ನೊಂದು ರಾಷ್ಟ್ರದ ನಡುವೆ ಆಗ್ತಕ್ಕಂಥ ಒಪ್ಪಂದವನ್ನ ನಾವು ಇಂಟರ್ ಗವರ್ನಮೆಂಟಲ್ ಅಗ್ರಿಮೆಂಟ್ಸ್ ಅಂತ ಕರಿತೀವಿ. ಸೊ ಫಾರ್ ಫಾರ್ ದಿ ಕೋಆಪರೇಷನ್ ಇನ್ ದಿ ಪೀಸ್ಫುಲ್ ಯೂಸ್ ಆಫ್ ನ್ಯೂಕ್ಲಿಯರ್ ಎನರ್ಜಿ. ಏನಿದು ಪೀಸ್ಫುಲ್ ಯೂಸ್ ಆಫ್ ನ್ಯೂಕ್ಲಿಯರ್ ಎನರ್ಜಿ ಅಥವಾ ಶಾಂತಿಯುತ ಬಳಕೆ ಅಂತ ಏನು, ಇದರ ಒಂದು ಅರ್ಥ ಏನು ಅಂದ್ರೆ, ಸಿ ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ ಯೂಸಿಂಗ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಇಸ್ ಫಾರ್ ಗುಡ್ ಪರ್ಪಸ್. ಸೊ ಇದರಿಂದ ಯಾರಿಗೂ ಹಾನಿ ಆಗೋದಿಲ್ಲ. ಸೊ ಇದನ್ನ ನಾವು ಶಾಂತಿಯುತ ಬಳಕೆ ಅಂತ ಕರಿತೀವಿ. ಸೊ ಇದೇ ನ್ಯೂಕ್ಲಿಯರ್ ಎನರ್ಜಿನ ನಾವು ವೆಪನ್ಸ್ ಆಗಿ ಕೂಡ ಯೂಸ್ ಮಾಡಬಹುದು, ವಾರ್ಸ್ ಅಲ್ಲಿ ಕೂಡ ಯೂಸ್ ಮಾಡಬಹುದು. ಸೊ ಅದನ್ನ ನಾವು ಪೀಸ್ಫುಲ್ ಯೂಸ್ ಅಂತ ಹೇಳಲ್ಲ. ಅರ್ಥ ಆಯ್ತಲ್ವಾ? ಸೊ ಇವಾಗ ಆಗ್ತಾ ಇರ್ತಕ್ಕಂಥ ಅಗ್ರಿಮೆಂಟ್ ಏನು ಅಂದ್ರೆ, ಪೀಸ್ಫುಲ್ ಪರ್ಪಸ್ಗೋಸ್ಕರ ಮಾತ್ರ 18 ರಾಷ್ಟ್ರಗಳೊಂದಿಗೆ ಭಾರತ ದೇಶ ಈ ನ್ಯೂಕ್ಲಿಯರ್ ಪ್ಲಾಂಟ್ಸ್ ನ ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಅಗ್ರಿಮೆಂಟ್ ಮಾಡ್ಕೊಂಡಿರುತ್ತೆ. ರಾಷ್ಟ್ರಗಳು ಯಾವ್ದ್ಯಾವ್ದು ಅಂತ ಕಂಪ್ಲೀಟ್ ಆಗಿ ನಾವಿಲ್ಲಿ ಬ್ಲೂ ಕಲರ್ ಮಾಡಿರ್ತೀವಿ. ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ ಅಂಡ್ ಗೋ ಥ್ರೂ ದ ಕಂಟ್ರೀಸ್. ಸೊ ಈ 18 ರಾಷ್ಟ್ರಗಳಲ್ಲಿ ಪ್ರಸ್ತುತವಾಗಿ ಎಲ್ಲಾ ರಾಷ್ಟ್ರಗಳು ಆಕ್ಟಿವ್ ಆಗಿಲ್ಲ. ಆಕ್ಟಿವ್ ಆಗಿರ್ತಕ್ಕಂಥ ರಾಷ್ಟ್ರಗಳು ಯಾವ್ದ್ಯಾವ್ದು ಅಂದ್ರೆ US, ಫ್ರಾನ್ಸ್, ರಷ್ಯಾ, ಉಜ್ಬೇಕಿಸ್ತಾನ್, ಕಜಕಿಸ್ತಾನ್ ಮತ್ತೆ ಕೆನಡಾ. ಸೊ ಇಷ್ಟು ರಾಷ್ಟ್ರಗಳು ಮಾತ್ರ ಪ್ರಸ್ತುತವಾಗಿ ಸಕ್ರಿಯವಾಗಿ ಪಾಲ್ಗೊಳ್ತಾ ಇರ್ತಕ್ಕಂಥ ರಾಷ್ಟ್ರಗಳಾಗಿದ್ದಾವೆ. ಸೊ ಕರೆಂಟ್ಲಿ ನೋ ಕೊಲಾಬರೇಷನ್ ವಿತ್ ಇಸ್ರೇಲ್ ಆನ್ ನ್ಯೂಕ್ಲಿಯರ್ ಎನರ್ಜಿ. ಸೊ ಪ್ರಸ್ತುತವಾಗಿ ನಾವು ಇಸ್ರೇಲ್ ಒಂದಿಗೆ ಯಾವುದೇ ರೀತಿಯ ಸಹಯೋಗವಿರಲ್ಲ. ಸೊ ಅದರೊಂದಿಗೆ ಈ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಅಥವಾ ಈ ಅಮೆರಿಕ ಸಂಯುಕ್ತ ಸಂಸ್ಥಾನದೊಂದಿಗೆ ಯಾವ ರಾಜ್ಯದ ಯಾವ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ನ ಡೆವಲಪ್ ಮಾಡ್ಕೊಳ್ಳಿಕ್ಕೆ ನಾವು ಅಗ್ರಿಮೆಂಟ್ ಮಾಡ್ಕೊಂಡಿದೀವಿ ಅಂದ್ರೆ, ಆಂಧ್ರ ಪ್ರದೇಶದ ಕೊವ್ವಾಡ ಅನ್ನೋ ಪ್ರದೇಶದಲ್ಲಿ ಅಥವಾ ಕೊವ್ವಾಡ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ನ ಕನ್ಸ್ಟ್ರಕ್ಟ್ ಮಾಡ್ಲಿಕ್ಕೆ. ಅದಾದ್ಮೇಲೆ ಛಾಯಾಮೀತಿ ಬಿರ್ದಿ, ಗುಜರಾತ್ ನಲ್ಲಿ ಬರ್ತಕ್ಕಂಥ ಛಾಯಾಮೀತಿ ಬಿರ್ದಿಗಳಲ್ಲಿ ಸೊ ಈ ಒಂದು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ನ ಡೆವಲಪ್ ಮಾಡ್ಕೊಳ್ಳಿಕ್ಕೆ ನಾವು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಜೊತೆ ಅಗ್ರಿಮೆಂಟ್ ನ ಮಾಡ್ಕೊಂಡಿರ್ತೀವಿ. ಸೊ ಇಲ್ಲಿಗೆ ಇವತ್ತಿನ current affairs complete ಆಗಿರುತ್ತೆ. With this we have come to English challenge number 119. So you can just pause the video at here, go through the questions and give us the answers. So ಇಲ್ಲಿಗೆ ಇವತ್ತಿನ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. I once again meet you tomorrow with tomorrow's current affairs. Till then keep reading, be safe. Thank you very much.